ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಗೆ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವೇಜ ಮಾಸ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ 20ನೇ ತಾರೀಕು ನರಕ ಚತುರ್ದಶಿ ಕೇದಾರೇಶ್ವರ ವ್ರತಾಚರಣೆ ಮಾಡುವಂತಹ ದಿನ. ಧನಲಕ್ಷ್ಮಿ ಪೂಜೆ ವ್ರತಾಚರಣೆ ಮಾಡುವಂಥವರು ಶ್ರದ್ಧಾಭಕ್ತಿಯಿಂದ ದೇವರ ಆರಾಧನೆ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಅಕ್ಟೋಬರ್ 21ನೇ ತಾರೀಕು ಅಮಾವಾಸ್ಯೆ ಬಲೀಂದ್ರನ ಪೂಜೆ ಮಾಡುವಂಥದ್ದು. 22ನೇ ತಾರೀಕು ದೀಪಾವಳಿ ಹಬ್ಬ, ದೀಪಗಳ ಹಬ್ಬ. ಎಲ್ಲರ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನುವಂಥದ್ದು ಪ್ರಾರಂಭ ಆಗಲಿ, ದೈವಾನುಗ್ರಹ ಅನ್ನುವಂಥದ್ದು ಎಲ್ಲ ಆಸ್ತಿಕರನ್ನು ಕೂಡ ಕಾಪಾಡಲಿ ಅಂತ ಹೇಳ್ತಾ, ಅಕ್ಟೋಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ವಿಮರ್ಶೆ ಮಾಡೋದಾದರೆ, ಅಕ್ಟೋಬರ್ 2ನೇ ತಾರೀಕು ಬುಧ ತುಲಾರಾಶಿಯನ್ನು ಪ್ರವೇಶ ಮಾಡಿದರೆ, ಅಕ್ಟೋಬರ್ 24ನೇ ತಾರೀಕು ಬುಧ ಮತ್ತೊಮ್ಮೆ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪರಿವರ್ತನೆ ಆಗ್ತಾನೆ. ಅಕ್ಟೋಬರ್ 9ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದರೆ, ಅಕ್ಟೋಬರ್ 17ನೇ ತಾರೀಕು ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಅಕ್ಟೋಬರ್ 18ನೇ ತಾರೀಕು ಗುರು ತನ್ನ ಉಚ್ಚಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ವರ್ಷಕ್ಕೆ ಒಂದು ರಾಶಿಯನ್ನು ಬದಲಾಯಿಸುವಂತಹ ಗುರು ಈ ಅಕ್ಟೋಬರ್ 18ನೇ ತಾರೀಕು ವಕ್ರನಾಗಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಒಂದು ಅದ್ಭುತವಾದಂತಹ ಪರಿವರ್ತನೆ. ಗುರುಬಲ ಅನ್ನುವಂಥದ್ದು ಎಲ್ಲ ರಾಶಿಗೂ ಕೂಡ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಗುರು ಬಲವಾಗಿದ್ದಾಗ ಪ್ರಯತ್ನಗಳನ್ನು ಕಡಿಮೆ ಮಾಡಿದರೂ ಕೂಡ ಪ್ರತಿಫಲಗಳನ್ನು ಹೆಚ್ಚಾಗಿ ಪಡೆಯೋದಕ್ಕೆ ಸಾಧ್ಯ. ಗುರು ಬಲಹೀನನಾದಾಗ ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಫಲಾಪೇಕ್ಷೆಗಳು ಕಡಿಮೆ ಇರುತ್ತೆ ಅಂತ. ಹಾಗಾಗಿ ಈ ಒಂದು ಪರಿವರ್ತನೆ ಹಲವಾರು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಲಗ್ನ ರಾಶಿಯ ಅಧಿಪತಿಯಾದಂತಹ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿದ್ದು, ಅಕ್ಟೋಬರ್ 18ರ ನಂತರದಲ್ಲಿ ಗುರುದೃಷ್ಟಿ ಅನ್ನುವಂಥದ್ದು ಶನಿ ಮಹಾತ್ಮನ ಮೇಲೆ ಬೀಳುತ್ತೆ. ಖಂಡಿತ ಇದು ಒಂದು ಒಳ್ಳೆ ಕಾಂಬಿನೇಷನ್. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರಗಳನ್ನು ಕಂಡುಕೊಳ್ಬೋದು. ಬ್ಯಾಕ್ ಪೇಯ್ನ್, ಬೆನ್ನು ಹುರಿಯ ಸಮಸ್ಯೆಗಳು, ಕುಂಭರಾಶಿಯವರಿಗೆ ಈ ಥರದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈಗ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಸಮಯ. ಏಕೆಂದರೆ ಶನಿ ಮಹಾತ್ಮ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂಥದ್ದು. ಜನ್ಮ ಲಗ್ನದಲ್ಲೇ ರಾಹು ಇರೋದರಿಂದ ಸರ್ಪದೋಷಗಳು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸ್ವಲ್ಪ ತೊಂದರೆಗಳನ್ನು ಸೃಷ್ಟಿ ಮಾಡ್ತಾನೆ. ಅದು ಕೂಡ ಅಕ್ಟೋಬರ್ 27ರ ನಂತರದಲ್ಲಿ ಕುಜನ ದೃಷ್ಟಿ ಅನ್ನುವಂಥದ್ದು ರಾಹುವಿನ ಮೇಲೆ ಬೀಳುತ್ತೆ. ಈ ಸಮಯದಲ್ಲಿ ಆರೋಗ್ಯದ ವಿಚಾರಗಳಿಗೆ ಸರ್ಪದೋಷಗಳು ನೇರವಾಗಿ ಸಂಬಂಧಪಟ್ಟಿರುತ್ತೆ. ಸಾಧ್ಯವಾದಷ್ಟು ಅಕ್ಟೋಬರ್ ತಿಂಗಳ ಅಂತ್ಯಭಾಗದಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು, ಸುಬ್ರಹ್ಮಣ್ಯನಿಗೆ ಪವಮಾನ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಶನಿ ಸಂಚಾರ ಆಗುವಂಥದ್ದು ಕೌಟುಂಬಿಕ ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ಧನ ವ್ಯಯಗಳು ಜಾಸ್ತಿ ಇರುತ್ತೆ, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಬಟ್ ನವೆಂಬರ್ 2ರ ನಂತರದಲ್ಲಿ ಈ ಒಂದು ಸಂಪೂರ್ಣ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಖರ್ಚುಗಳನ್ನು ಹಿಡಿತ ಮಾಡುವಂಥದ್ದು ಸೂಕ್ತ ಕುಂಭರಾಶಿಯವರಿಗೆ. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾಗಿ ಕುಜ ಭಾಗ್ಯದಲ್ಲಿರ್ತಾನೆ. 27ರ ನಂತರ ಸ್ವಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಂಭರಾಶಿಯವರಿಗೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ತನಕ ಗುರುಬಲ ಇರೋದಿಲ್ಲ. ಇದರ ಪ್ರಭಾವಗಳು ಆರೋಗ್ಯ ಮತ್ತು ಹಣಕಾಸಿನ ವಿಚಾರಗಳ ಮೇಲೆ ಹೆಚ್ಚಾಗಿ ಸಂಬಂಧಪಡುವಂಥದ್ದಿರುತ್ತೆ. ಶನಿ ಧನಸ್ಥಾನದಲ್ಲಿದ್ದು ಧನಾಧಿಪತಿ ಗುರು ಉಚ್ಚಕ್ಷೇತ್ರದಲ್ಲಿದ್ದು ಗುರುದೃಷ್ಟಿ ಶನಿ ಮೇಲೆ ಬೀಳುವಂಥದ್ದು ಇದೆಲ್ಲ ಶುಭ ಫಲಗಳನ್ನೇ ಕೊಡುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳು ಅಥವಾ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಹುಸಿಯಾಗೋದಿಲ್ಲ. ಖಂಡಿತ ಅನುಕೂಲಗಳನ್ನು ಪಡ್ಕೋತೀರ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿಯಾಗಿ ಶುಕ್ರ ಅಷ್ಟಮದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಮಾತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ.
ಯಾಕೆಂತ ಹೇಳಿದರೆ ಅವನ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಮಾತೃವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನದ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ಸಮಸ್ಯೆಗಳು ಮಾತೃವಿಗೆ ಬಾಧಿಸುವಂಥದ್ದು ಹೆಚ್ಚಾಗಿರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ಒಂದು ಶಾರದಾ ಪರಮೇಶ್ವರಿಯ ದರ್ಶನ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಸೌಮ್ಯ ದೇವತೆಗಳ ಅನುಗ್ರಹ ಅತ್ಯಂತ ಅವಶ್ಯಕವಾಗಿರುತ್ತೆ. ಲಕ್ಷ್ಮೀ, ಸರಸ್ವತಿ, ಶಾರದಾಂಬೆ ಅಥವಾ ಅನ್ನಪೂರ್ಣೇಶ್ವರಿ ಇಂತಹ ಸೌಮ್ಯ ದೇವತೆಗಳ ದರ್ಶನ ಮಾಡಿದರೆ ಕುಂಭರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಪಡೆಯೋದಕ್ಕೆ ಸಾಧ್ಯ. ವಾಹನದಿಂದ ಸಣ್ಣ ಪುಟ್ಟ ಖರ್ಚುಗಳು ಜಾಸ್ತಿ ಆಗುವಂತಹ ವಿಚಾರಗಳು ಹೆಚ್ಚಾಗಿರುತ್ತೆ. ಯಾವುದೇ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು ಅಥವಾ ಮಾರುವಂತಹ ವಿಚಾರಗಳಿದ್ದರೆ ಡಿಸೆಂಬರ್ ನಂತರದಲ್ಲಿ, ಅಂದರೆ ಹೊಸ ವರ್ಷದ ಪ್ರಾರಂಭದಲ್ಲಿ ಆ ವಿಚಾರಗಳನ್ನು ಮುಂದುವರಿಸಿದರೆ ಕುಂಭರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ. ಕೆಲವೊಂದು ಕಾಂಬಿನೇಷನ್ಗಳನ್ನು ಕುಂಭರಾಶಿಯವರು ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಈ ಸಮಯದಲ್ಲಿ ಲಗ್ನದಲ್ಲೇ ರಾಹು ಇರ್ತಾನೆ. 27ನೇ ತಾರೀಕು ಅಂದರೆ ಅಕ್ಟೋಬರ್ 27 ಕುಜ ಸ್ವಕ್ಷೇತ್ರದಿಂದ ರಾಹುವನ್ನು ವೀಕ್ಷಣೆ ಮಾಡ್ತಾನೆ. ಶುಕ್ರ ತನ್ನ ನೀಚ ಕ್ಷೇತ್ರದಲ್ಲಿರ್ತಾನೆ, ಅಷ್ಟಮ ಭಾವದಲ್ಲಿ ಅಂದರೆ ಮೃತ್ಯುಸ್ಥಾನದಲ್ಲಿರ್ತಾನೆ. ಲಾಂಗ್ ಜರ್ನಿಗಳು ಮಾಡುವಂಥದ್ದು ಅಥವಾ ರಾತ್ರಿ ಪ್ರಯಾಣ, ಈ ಹಬ್ಬದ ಸಮಯಗಳಲ್ಲಿ ಅಮಾವಾಸ್ಯೆಯ ದಿನ ಪ್ರಯಾಣ ಮಾಡುವಂಥದ್ದು, ಇದನ್ನೆಲ್ಲ ಕುಂಭರಾಶಿಯವರು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಬೇಕು. ಯಾಕೆಂದರೆ ಚತುರ್ಥಾಧಿಪತಿ ಶುಕ್ರ ಅಷ್ಟಮದಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಸಪ್ತಮಾಧಿಪತಿ ಸೂರ್ಯನೂ ಕೂಡ ನೀಚ ಕ್ಷೇತ್ರದಲ್ಲಿರ್ತಾನೆ. ಶನಿ ದೃಷ್ಟಿ ಅನ್ನುವಂಥದ್ದು ಸುಖಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಸುಖ ಹಾನಿಯಾಗುವಂಥದ್ದು ಅಥವಾ ವಾಹನಗಳಿಗೆ ಧನವ್ಯಯ ಆಗುವಂಥದ್ದು ಇದೆಲ್ಲ ಜಾಸ್ತಿ ಇರುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬಾಧಿಸೋದಕ್ಕೆ ಅವಕಾಶಗಳುಂಟು. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಅಷ್ಟೇನು ಶುಭ ಸಮಯ ಅಲ್ಲ. ಗುರುಬಲ ಕಳೆಯುತ್ತೆ ಅಕ್ಟೋಬರ್ 18ರ ನಂತರ. ಜನವರಿ ನಂತರದಲ್ಲಿ ಅವೆಲ್ಲ ಮತ್ತೆ ಅನುಕೂಲಕ್ಕೆ ಬರುತ್ತೆ. ಡಿಸೆಂಬರ್ 12ರಿಂದ ಮತ್ತೆ ಗುರುಬಲ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಪ್ರಾರಂಭ ಆಗುತ್ತೆ. ಅಲ್ಲಿಯ ತನಕ ಒಂದು 2 ತಿಂಗಳ ಕಾಲ 1-2-3 ವಿಚಾರಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಡಿಸೆಂಬರ್ 12ರ ತನಕ ಯಾವುದೇ ವಾಹನ, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಖಂಡಿತ ಅನುಕೂಲಕ್ಕೆ ಬರುತ್ತೆ. ಯಾವುದೇ ಪ್ರಾಪರ್ಟಿಗಳನ್ನು ಸೇಲ್ ಮಾಡುವಂತಹ ವಿಚಾರಗಳಿದ್ದರೂ ಕೂಡ ಡಿಸೆಂಬರ್ 12ರ ತನಕ ವೆಯ್ಟ್ ಮಾಡುವಂಥದ್ದು ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಒಳ್ಳೆಯದು. ಷಷ್ಠದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಬಟ್ ಒಬ್ಬರಿಂದ ಒಬ್ಬರಿಗೆ ಅಂತಹ ಏನು ಅನುಕೂಲದ ಸ್ಥಿತಿಗಳಿರೋದಿಲ್ಲ. ಸ್ವಲ್ಪ ಧನ ವ್ಯಯ ಆಗುವಂತಹ ಸಂದರ್ಭಗಳೇ ಹೆಚ್ಚಾಗಿರುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಡಿಸೆಂಬರ್ 12ರ ತನಕ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಮುಂದೂಡುವಂಥದ್ದು ಸೂಕ್ತ ಆಗುತ್ತೆ. ಅದು ಆರೋಗ್ಯಕ್ಕೂ ಕೂಡ ಸ್ವಲ್ಪ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಗುರುಗಳ ದರ್ಶನ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ. ಮಾಂಗಲ್ಯ ಸ್ಥಾನಾಧಿಪತಿ ಸೂರ್ಯ ನೀಚ ಕ್ಷೇತ್ರದಲ್ಲಿರೋದರಿಂದ ದಂಪತಿಗಳ ನಡುವೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ತುಂಬ ದೊಡ್ಡ ಪ್ರಮಾಣದ ಯಾವುದೇ ಸಮಸ್ಯೆಗಳಿಲ್ಲ. ವಾಹನ ಚಾಲನೆ ಮಾಡುವಂಥದ್ದು, ಜೀರ್ಣಕ್ರಿಯೆ, ಡೈಜೆಷನ್, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಸ್ಕಿನ್ ಅಲರ್ಜಿಗಳು, ಇಂಥ ವಿಚಾರಗಳು ನೇರವಾಗಿ ಸಂಬಂಧಪಟ್ಟಿರುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಈ ದೋಷಗಳು ಪರಿಹಾರ ಆಗುತ್ತೆ. ಯಾವುದೇ ಸಮಸ್ಯೆಗಳು ದೊಡ್ಡ ಪ್ರಮಾಣಕ್ಕೆ ಬರೋ ತನಕ ಅದನ್ನು ಕಾಯಬಾರ್ದು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಮುಂಜಾಗರೂಕತೆ ಅಥವಾ ಮುಂಚೆನೇ ಅದಕ್ಕೆ ಬೇಕಾದಂತಹ ಪರಿವರ್ತನೆಗಳು ಅಥವಾ ಪರಿಹಾರಗಳನ್ನು ಸಂಸ್ಕಾರದ ರೂಪದಲ್ಲಿ ರೂಪಿಸಿಕೊಳ್ಳೋದಾದರೆ ಸಮಸ್ಯೆಗಳು ತುಂಬ ಕಡಿಮೆ ಆಗುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಜನವರಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಗುರುಬಲ ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ತನಕ ಕುಂಭರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಅದು ವೈವಾಹಿಕ ವಿಚಾರಗಳಿಗೆ ಮತ್ತಷ್ಟು ವಿಳಂಬ ಮಾಡೋದಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದರೆ ಮುಂದೆ ಖಂಡಿತ ಶುಭ ಆಗುತ್ತೆ. 7.5 ಅಂತ್ಯ ಭಾಗದಲ್ಲಿ ಶನಿ ಖಂಡಿತ ಒಳ್ಳೆಯದನ್ನು ಮಾಡ್ತಾನೆ. ಸ್ವಲ್ಪ ಕಾಯಬೇಕು. ಇನ್ನೊಂದು 2 ತಿಂಗಳು ವೆಯ್ಟ್ ಮಾಡಿದರೆ ಮುಂದೆ ಖಂಡಿತ ಅನುಕೂಲಗಳನ್ನು ನೋಡ್ತೀರಾ.
ಪ್ರಾಪರ್ಟಿ ಸುಖಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿ ನೀಚನಾಗ್ತಾನೆ. ಅಕ್ಟೋಬರ್ 9ರಿಂದ ನವೆಂಬರ್ 2 ತನಕ ಅಲ್ಲೇ ಇರ್ತಾನೆ. ಧನವ್ಯಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಶನಿ ಮಹಾತ್ಮನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಧನಾಗಮನಗಳು ಕೂಡ ಅತಿಶಯವಾಗಿಯೇ ಇರುತ್ತೆ. ಅನಿರೀಕ್ಷಿತ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳೋದು ಶುಭ. ಭಾಗ್ಯಾಧಿಪತಿಯಾದಂತಹ ಶುಕ್ರ ಅಷ್ಟಮದಲ್ಲಿ ನೀಚನಾಗಿದ್ದು ಭಾಗ್ಯದಲ್ಲಿ ಸೂರ್ಯ ನೀಚನಾಗುವಂಥದ್ದು. ಪಿತೃವಿನ ಆರೋಗ್ಯ ಇದರ ಬಗ್ಗೆ ಹೆಚ್ಚಾಗಿ ಗಮನ ಕೊಡುವಂಥದ್ದು ಅವಶ್ಯಕವಾಗುತ್ತೆ. ಉಷ್ಣ ಪ್ರಕೋಪಗಳು ಶಾರೀರಿಕವಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ನೇರವಾಗಿ ತಂದೆಯ ಆರೋಗ್ಯದ ಬಗ್ಗೆ ಸಂಬಂಧಪಡುವಂಥದ್ದು. ಲಕ್ಷ್ಮೀ ನರಸಿಂಹನ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಖಂಡಿತ ಇದೆಲ್ಲ ಪರಿಹಾರ ಆಗತ್ತೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಕುಜ ಭಾಗ್ಯದಲ್ಲಿದ್ದಾನೆ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಯಾಕೆಂದರೆ ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಬಿಸ್ನೆಸ್ಗಳಿದ್ದರೂ ಕೂಡ ಗುರುವಿನ ಒಂದು ಅನುಗ್ರಹ ಕುಂಭರಾಶಿಯವರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಅದರಲ್ಲೂ ಅಕ್ಟೋಬರ್ 27ರ ನಂತರ ಕುಜ ಸ್ವಕ್ಷೇತ್ರಕ್ಕೆ ಬಂದಾಗ ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಗುರು ಷಷ್ಠದಲ್ಲಿ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ವ್ಯಯಭಾವವನ್ನು ನೋಡ್ತಾನೆ. ಲಾಭ ಅನ್ನುವಂಥದ್ದು ಹೆಚ್ಚಾಗಿಯೇ ಬರುತ್ತೆ. ಅನಿರೀಕ್ಷಿತವಾಗಿ ವ್ಯಯ ಕೂಡ ಆಗುತ್ತೆ, ಖರ್ಚಾಗತ್ತೆ ಅಂತ ಹೇಳುತ್ತೆ. ಸೊ ಇದಕ್ಕೆ ಗುರುಗಳ ದರ್ಶನ ಮಾಡಿ ಖಂಡಿತ ಶುಭ. ಚಾತುರ್ಮಾಸದ ಸಮಯದಲ್ಲಿ ಗುರು ದರ್ಶನ ಮಾಡಿದರೆ ಖಂಡಿತ ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಯಾಕೆಂದರೆ ಗುರು ಒಂದು ರೋಗಸ್ಥಾನ, ಮೃತ್ಯುಸ್ಥಾನ, ಇದೆರಡು ಕ್ಷೇತ್ರಗಳು ಅವನಿಗೆ ಅಷ್ಟು ಶುಭ ಅಲ್ಲ. ಕುಂಭರಾಶಿಗೆ ಗುರು ಯೋಗಕಾರಕನೇನಲ್ಲ. ಹಾಗಾಗಿ ಅವನು ಉಚ್ಚ ಕ್ಷೇತ್ರದಲ್ಲಿದ್ದಾಗಲೂ ಕೂಡ ಅವನ ಅನುಕೂಲಗಳು ಕುಂಭರಾಶಿಯವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಗುರುಗಳ ದರ್ಶನ ಮಾಡುವಂಥದ್ದು ಖಂಡಿತ ಸೂಕ್ತ. ವ್ಯಯಾಧಿಪತಿಯಾದಂತಹ ಶನಿ ಮಹಾತ್ಮ ಧನಸ್ಥಾನದಲ್ಲಿದ್ದಾನೆ. ಅನಿರೀಕ್ಷಿತ ಖರ್ಚುಗಳನ್ನು ಪದೇ ಪದೇ ತಡೆಗಟ್ಟಬೇಕು ಅಂತ ಹೇಳಿದರೆ ಆಂಜನೇಯನ ದರ್ಶನ ಮಾಡಿ. ತುಂಬ ಕನ್ಫ್ಯೂಷನ್ ಆಗಿಬಿಡಿ. ಲಗ್ನದಲ್ಲಿ ರಾಹು ಇದ್ದಾನೆ, ಅವನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಅಕ್ಟೋಬರ್ 27ರ ನಂತರದಲ್ಲಿ ಸ್ವಲ್ಪ ಸರ್ಪದೋಷಗಳು ಜನ್ಮರಾಶಿಯಲ್ಲಿ ಜಾಸ್ತಿ ಇರುತ್ತೆ ಕುಂಭರಾಶಿಯವರಿಗೆ. ಇದರ ಪ್ರಭಾವವಾಗಿ ಬೆನ್ನು ಹುರಿ ಅಥವಾ ಬ್ಯಾಕ್ ಪೇಯ್ನ್ ಇಂತಹ ಸಮಸ್ಯೆಗಳು ಬರುವಂಥದ್ದು ಅಥವಾ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು ಉಂಟಾಗೋದಕ್ಕೆ ಕಾರಣಗಳಿರುತ್ತೆ. ಇದಕ್ಕೆ ಒಂದು ಸಣ್ಣ ಪರಿಹಾರ ಅಂದರೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಒಂದೆರಡು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಕಲ್ತ್ಕೊಳ್ಳಿ. ಖಂಡಿತ ಇದೆಲ್ಲ ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಈ ಸಮಯಗಳಲ್ಲಿ ಯಾವುದೇ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ವಾಹನ ಖರೀದಿ ಮಾಡುವಂಥದ್ದು ಸೂಕ್ತ ಅಲ್ಲ. ಇದು ಅಷ್ಟು ಉತ್ತಮವಾದಂತಹ ಸಮಯ ಅಲ್ಲ. ಮಾತೃವಿನ ಆರೋಗ್ಯ ಮತ್ತು ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಇದೊಂದು 4 ವಿಚಾರಗಳು ಇನ್ನು 1-1.5 ತಿಂಗಳ ಕಾಲ ಕುಂಭರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಇದಕ್ಕೆ 2 ಪರಿಹಾರಗಳನ್ನು ಹೇಳಿದ್ದೇನೆ. ಒಂದು, ಸುಬ್ರಹ್ಮಣ್ಯನ ಶ್ಲೋಕಗಳನ್ನು ಓದಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಖಂಡಿತ ಶುಭ ಆಗುತ್ತೆ. 7.5 ಪರಿಹಾರಕ್ಕಾಗಿ ಅಥವಾ ಶನಿ ಬಿಡುಗಡೆಯ ಸಮಯದಲ್ಲಿ ಇನ್ನೊಂದು 1.5-2 ವರ್ಷಗಳ ಕಾಲ ಇನ್ನೂ 7.5 ನಡೀತಾ ಇರುತ್ತೆ. ಇದೆಲ್ಲ ಅನವಶ್ಯಕ ಕುಟುಂಬದಲ್ಲಿ ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಬರ್ತಾರೆ ಇವರೆಲ್ಲ. ವ್ಯಯಾಧಿಪತಿ ಶನಿ ಧನಸ್ಥಾನದಲ್ಲಿದ್ದಾಗ ಅನಿರೀಕ್ಷಿತ ಧನ ವ್ಯಯಗಳನ್ನು ಶನಿ ಮಾಡ್ತಾನೆ ಅಂತ ಹೇಳುತ್ತೆ. ಆದರೆ ಧನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಶನಿಯನ್ನು ನೋಡ್ತಾನೆ ಅಕ್ಟೋಬರ್ 18ರ ನಂತರ. ಇದು ಒಂದು ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಅವರಿಬ್ಬರಿಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಮ್ಮೆಲೆ ಹಣಕಾಸಿನಲ್ಲಿ ಅಭಿವೃದ್ಧಿ ಅಥವಾ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಉಳಿದೆಲ್ಲ ವಿಚಾರಗಳು ಪ್ರಾಪರ್ಟಿ, ವಾಹನ ಇದೆಲ್ಲ ಹಿನ್ನಡೆ ಆದರೂ ಕೂಡ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಉಚ್ಚ ಗುರುಬ್ರಹ್ಮನ ದೃಷ್ಟಿ ಶನಿ ಮೇಲೆ ಬೀಳುವಂಥದ್ದು ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸೊ ಕುಂಭರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ತನಕ ಇರೋದಿಲ್ಲ. ಈ ಸಮಯ ಸ್ವಲ್ಪ ವಿವಾಹ ವಿಳಂಬ ಆಗುವಂಥದ್ದು, ಸಂತಾನಕ್ಕೆ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ವಾಹನ ಮತ್ತು ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಇಂತಹ ಸಂದರ್ಭಗಳಿರುತ್ತೆ. ಜನವರಿ ನಂತರದಲ್ಲಿ ಅಂದರೆ ಹೊಸ ವರ್ಷದ ಪ್ರಾರಂಭದಿಂದ ಕುಂಭರಾಶಿಯವರಿಗೆ ಬಹಳಷ್ಟು ಅನುಕೂಲಗಳು
ಸೃಷ್ಟಿಯಾಗುತ್ತೆ. ಸೊ ಈ ಒಂದು 2 ತಿಂಗಳು ಸ್ವಲ್ಪ ವಿಳಂಬ ಮಾಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡಿ. ಏಕೆಂದರೆ ಸರ್ಪದೋಷಗಳು ಜನ್ಮರಾಶಿಯಲ್ಲಾದಾಗ ಮಾನಸಿಕ ಖಿನ್ನತೆಗಳನ್ನು ಸ್ವಲ್ಪ ಕೊಡ್ತಾನೆ ರಾಹು. ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಗ್ರಹಣ ಇಂಥದ್ದೆಲ್ಲ ಕಳೆದ ತಿಂಗಳಲ್ಲಿ ನಡೆದಿರುವಂಥದ್ದು, ಅದರ ಒಂದು ಚಂದ್ರ ಮತ್ತು ರಾಹುವಿನ ಯುತಿ ಆಗುವಂಥದ್ದು ಸ್ವಲ್ಪ ಕಿರಿಕಿರಿಗಳನ್ನು ಪದೇ ಪದೇ ಸೃಷ್ಟಿ ಮಾಡ್ತಾ ಇರುತ್ತೆ. ಇದಕ್ಕೆಲ್ಲ 1-2 ಪರಿಹಾರಗಳನ್ನು ಸಣ್ಣದಾಗಿ ತಿಳಿಸಿದ್ದೇನೆ, ಅದನ್ನು ಕಂಟಿನ್ಯೂ ಮಾಡಿ. ಖಂಡಿತ ಅನುಕೂಲಗಳನ್ನು ನೋಡ್ತೀರಾ. ಅಥವಾ ಯಾವುದೇ ದೊಡ್ಡ ಸಮಸ್ಯೆಗಳು ಬರುವಂಥದ್ದಿದ್ದರೆ ಖಂಡಿತವಾಗ್ಲೂ ತಡೆ ಆಗುತ್ತೆ ಅಂತ ಹೇಳ್ಬೋದು. ಉಚ್ಚ ಸ್ಥಾನದಲ್ಲಿರುವ ಗುರುಬ್ರಹ್ಮನ ಒಂದು ಅನುಗ್ರಹ ಕುಂಭರಾಶಿಯವರ ಮೇಲೆ ಅತಿಶಯವಾಗಿಯೇ ಇರಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.